ಅತ್ತಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡೇ ಬಿಟ್ರಾ? ಎಷ್ಟು ಬೇಗ ನಾನು ಹೋಗ್ತೀನೋ ಅಷ್ಟು ಬೇಗ ಸಮಸ್ಯೆಗಳೆಲ್ಲ ಸರಿ ಹೋಗುತ್ತೆ ಅಂದಾಗ ನಾನು ಹೋಗ್ಲೇಬೇಕಲ್ವಾ ಮುರಾರಿ? ಅತ್ತಿಗೆ ಮಾತಾಡ್ಬೇಡ ಮುರಾರಿ. ಮಾತಾಡ್ದು ಹೇಗಿರ್ಲಿ ಅತ್ಗೆ, ನಿಮ್ ಗಂಡ ರಾಮ ಸೀತೆನ ಕಾಡು ಕಳಿಸ್ದಾಗೆ ನಿಮ್ಮನ್ನ ಕಳಿಸ್ತಾ ಇದ್ದಾನಲ್ಲ ಅತ್ಗೆ. ಆದ್ರೆ ಆ ರಾಮ ಗರ್ಭಿಣಿ ಸೀತೆನ ಕಾಡು ಕಳಿಸ್ಬೇಕಾದ್ರೆ ಮಗುನ ಸಾಯಿಸು ಅಂತ ಹೇಳಿಲ್ಲ. ಅಲ್ಲಿ ರಾಮ ಲಕ್ಷ್ಮಣನ ಸೀತೆನ್ ಕಾಡಿಗೆ ಬಿಟ್ವಾ ಅಂತ ಕಳಿಸ್ಕೊಟ್ರೆ ಇಲ್ಲಿ ನನ್ನ ರಾಮನೇ ನನ್ನ ಬಿಡೋಕ್ ಬರ್ತಾ ಇದ್ದಾನೆ. ಇವನ್ನ ಅಷ್ಟು ಮಾಡಿದ್ರು ಇವನನ್ನೇ ಸಮರ್ಥನೆ ಮಾಡ್ಕೊಳ್ತಾ ಇದ್ರಲ್ಲ ಅತ್ಗೆ. ಇವನು ದೂರ ಇರೋಣ ಅಂತ ಹೇಳಿದಾಗ ಭೂಮಿ ಬಾಯಿ ತೆಗಿಬಾರ್ದ ಅಂತ ಅನ್ನಿಸ್ಲಿಲ್ವಾ? ಬಿಡು ಮುರಾರಿ, ಎಲ್ರ ನೆಮ್ಮದಿಗೋಸ್ಕರ ನನ್ನ ಗಂಡನ ಮಾತನ್ನ ಮೀರದೆ ಹೋಗ್ತಾ ಇದ್ದೀನಿ. ನನ್ನ ನೋವು ಸಂಕಟ ಎಲ್ಲ ನನಗೆ ಇರಲಿ. ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊ ಮುರಾರಿ. Hi, hello, good morning. How are you? Good. Fine. ಅಷ್ಟೊಂದು ಖುಷಿಯಾಗಿದ್ದೀನಿ ಗೊತ್ತಾ. ನಿನ್ನೆ ರಾತ್ರಿ ಎಲ್ಲ ನನ್ನ ಮಗಳದೇ ಕನಸು. ನನ್ನ ಮಗಳು ಬಂದು ಓಡ್ ಬಂದು ಹಗ್ ಮಾಡ್ಕೊಂಡು, ಅಮ್ಮ ನಾನು ತುಂಬಾ ರಿಗ್ರೆಟ್ ಮಾಡ್ಕೊಳ್ತಾ ಇದ್ದೀನಿ, ನಿನ್ನನ್ನು ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ತಾ ಇದ್ಲು. ಜಸ್ಟ್ ವೇಟಿಂಗ್, ಆ ಮೂಮೆಂಟ್ ಯಾವಾಗ ಬರುತ್ತೇನೋ ಅಂತ. ಇದೇನ್ ರುಕು, ನಾನು ಇಷ್ಟೊಂದು ಹ್ಯಾಪಿಯಾಗಿ ಮಾತಾಡ್ತಾ ಇದ್ದೀನಿ, ನಿಮ್ ಮುಖದಲ್ಲಿ ಹ್ಯಾಪಿನೆಸ್ ಇಲ್ಲ. ಅಲ್ಲ ಮಾನ್ಯತವ್ರೆ, ರಾಮಾಚಾರಿನ ಚಾರು ಬಿಟ್ಟು ಬರ್ತಾಳೆ, ಅದ್ ಕನ್ಫರ್ಮ್ ಅಂತಾನೆ ಅನ್ಕೊಳ್ಳೋಣ. ಅಂದ್ಕೊಳ್ಳೋದೇನು, ರಾಮಾಚಾರ್ಯನೇ ಫೋನ್ ಮಾಡಿ ಹೇಳಿದ್ನಲ್ಲ. ರಾಮಾಚಾರಿನೇ ಹೇಳ್ದ, ರೈಟ್. ಆದ್ರೆ ನನ್ಗಿಲ್ಲಿ ಕನ್ಫ್ಯೂಷನ್ ಆಗ್ತಿರೋದೇನ್ ಗೊತ್ತಾ, ಚಾರು ಏನೋ ಬಂದೇ ಬರ್ತಾಳೆ, ಆದ್ರೆ ಅವಳು ಹೊಟ್ಟೆಲಿ ಮಗುನ್ ತೆಗ್ಸ್ಬಿಟ್ಟು ಬರ್ತಾಳ ಅಥವಾ ಹಾಗೆ ಬರ್ತಾಳ? ಸಾಲಿಡ್ ಕ್ವಶನ್ ರುಕು, ಐ ಲವ್ ಯು. ಕರೆಕ್ಟು. ಯಾಕಂದ್ರೆ ನಮ್ಮ ರೋಜ್ನ ನಂಬ್ಸಕ್ಕೆ ಏನೋ ಒಂದು ಸುಳ್ಳು ಹೇಳಿ ನಿಮ್ಮ ಮಗಳು ನಾನು ರಾಮಾಚಾರ್ಯನ ಬಿಟ್ಟು ಬರ್ತೀನಿ ಅಂತ ಹೇಳಿ ನಿಮ್ಮ ಮಗಳು ಇಲ್ಲಿಗೆ ಬಂದ್ರೆ ಹೊಟ್ಟೆಲಿ ಮಗು ಹಾಗೆ ಇದ್ರೆ? ಹೌದು, ನನ್ಗೂ ಅದೇ ಅನುಮಾನ. ಚಾರು ಏನೋ ಬರ್ತಾಳೆ, ಬಂದಾದ್ಮೇಲೆ ಅವ್ರ ಅಪ್ಪನ್ ಬಿಡ್ಸಾದ್ಮೇಲೆ ನನ್ನ ಹೊಟ್ಟೆಲ್ ಮಗುನೂ ಇದೆ, ಕುತ್ಕೆಲ್ ತಾಳಿನೂ ಇದೆ ಅಂತ ಹೇಳಿದ್ರೆ? ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಆ ರಾಮಾಚಾರಿ ಇದಾನಲ್ಲ, ಅವನಿಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ. ಅವನು ಏನೇ ಇದ್ರೂ ನೇರವಾಗಿ ಮಾತಾಡ್ತಾನೆ. ನನ್ನ ಮಗಳು, ಅವಳಿಗೆ ತಂತ್ರ ಕುತಂತ್ರ ಇದ್ಯಾವುದು ಗೊತ್ತಿಲ್ಲ. ಶಿ ಇಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಹಾಗಾಗಿ ನಾವು ಅನ್ಕೊಂಡಿದ್ದೇ ಆಗುತ್ತೆ. ಅವಳು ಬಂದೇ ಬರ್ತಾಳೆ. ಅವಳ ಹೊಟ್ಟೆಯಲ್ಲಿ ಮಗು ಇರಲ್ಲ. ನನ್ನ ಮಗಳಾಗಷ್ಟೇ ಬರ್ತಾಳೆ. ಏನೋಪ್ಪ ನೀವು ಇಷ್ಟೊಂದು ಧೈರ್ಯವಾಗಿ ಹೇಳ್ತಾ ಇದ್ದೀರಾ ಅಂದಮೇಲೆ ನಾನು ನಂಬ್ತಾ ಇದ್ದೀನಿ. ಈ ಮಾನ್ಯತೆ ಮಾಡೋ ಪ್ಲಾನ್ ಪಕ್ಕಾಗಿರುತ್ತೆ. ರಿಯಾಕ್ಟ್ ಮಾಡೋದಕ್ಕೆ ಅವಕಾಶನೇ ಇರಲ್ಲ. ನೋಡ್ತಾ ಇರು ಏನಾಗುತ್ತೆ ಅಂತ. ಆದಷ್ಟು ಬೇಗ ನನ್ನ ಬೇಬಿ ಇಲ್ಲಿರ್ತಾಳೆ. ರಾಮಾಚಾರಿ ನಿನ್ನೆ ತಾನೇ ಫೋನ್ ಮಾಡಿ ನಿಮ್ಮ ಮಗಳನ್ನ ಬಿಡ್ತಾ ಇದ್ದೀನಿ ಅಂತ ಹೇಳ್ದ. ಆದ್ರೂ ಇಷ್ಟೊತ್ತಾದ್ರೂ ಇನ್ನ ಬಂದಿಲ್ಲ ಅಂತಂದ್ರೆ ಏನ್ ಅರ್ಥ ಇರ್ಬೋದು? ಮಗುನ ಕಳ್ಕೊಳ್ಳೋ ಪ್ರಾಸೆಸ್ ನಡೀತಾ ಇದೆ ಅಂತ ಅರ್ಥ. ಅದಕ್ಕೆ ಟೈಮ್ ಹಿಡಿಯುತ್ತಲ್ವಾ, ಹಾಗಾಗಿ ತಡ ಆಗ್ತಾ ಇದೆ. ಸಿಹಿ ಸುದ್ದಿ ಬಂದಾಗಿದೆ, ಚಾರು ಮನೆಗೆ ಬರ್ತಾ ಇದ್ದಾಳೆ. ಅದಕ್ಕೆಲ್ಲ ಅವಳನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳೋಣ. ಬಿ ಹ್ಯಾಪಿ, ಓಕೆ?